ಗುರು 2-3 ವಾರ ಆಯಿತು ಗಾಡಿ ಮುಟ್ಟಿ, ಏರಂತೂ ಇಲ್ಲವೇ ಇಲ್ಲ ಗಾಡೀಲಿ. ಅರೆ ಪ್ರಾಬ್ಲಮ್ ಅದಲ್ಲ, ಪ್ರಾಬ್ಲಮ್ ಬಂದು ಬ್ಯಾಟ್ರಿದು ಲೋ ಬ್ಯಾಟ್ರಿ ಆಗಿದೆ, ಗಾಡಿ ಸ್ಟಾರ್ಟ್ ಆಯ್ತಿಲ್ಲ. ಗಾಡಿನೇ ಸ್ಟಾರ್ಟ್ ಆಯ್ತಾಯಿಲ್ಲ ಗುರು, ಲೋ ಬ್ಯಾಟ್ರಿ ಆಗೋಗಿದೆ. ಸೊ ಇವಾಗ ಬ್ಯಾಟ್ರಿ ಅಂಗಡಿಗೆ ಹೋಗ್ಬೇಕು. ಅಯ್ಯೋ ಟ್ರೈ ಮಾಡಿದೆ, ತುಂಬ ಆಗ್ತಾನೆ ಇಲ್ಲ. ಇಂಡಿಕೇಟ್ರ್ ತೋರಿಸ್ತೈತೆ ಲೋ ಬ್ಯಾಟ್ರಿ ಅಂತ, ಸ್ಟಾರ್ಟೇ ಆಯ್ತಾಯಿಲ್ಲ. ಬ್ಯಾಟ್ರಿನೂ ಚೆಕ್ ಮಾಡಿದೆ, ಬರ್ತಾಯಿಲ್ಲ. ಸೊ ಇವಾಗ ತಳ್ಕೊಂಡು ಹೋಗ್ತೀನಿ ಬ್ಯಾಟ್ರಿ ಅಂಗಡಿಗೆ, ಎಷ್ಟು ಅಂತಾರೆ ನೋಡಬೇಕು. ಇದು ಫಸ್ಟ್ ಟೈಮ್ ಆಗಿರೋದು, ಸೊ ಗೊತ್ತಿಲ್ಲ ಬ್ಯಾಟ್ರಿ ಚೇಂಜಾ ಇಲ್ಲ ರೀಚಾರ್ಜಾ ಅಂತ. ನೋಡೋಣ ಬನ್ನಿ. ಗುರು ಬ್ಯಾಟ್ರಿ ಶಾಪಿಗೆ ಬಂದೆ, ರೀಚಾರ್ಜ್ ಮಾಡೋಕ್ಕೆ 4 ಅವರ್ ಆಗುತ್ತೆ ಅಂದರು, ಆದರೆ 50 ರೂಪಾಯಿ ಅಷ್ಟೇ. 5 hours later. ಗುರು ಎಲ್ಲ ಸರಿ ಹೋಯ್ತು, ಬ್ಯಾಟ್ರಿ ಎಲ್ಲ ಬ್ಯಾಕ್ ಟು ನಾರ್ಮಲ್. ಗುರು ಗಾಡಿ ಇವಾಗ ಪರ್ಫೆಕ್ಟು ವರ್ಕಿಂಗ್ ಕಂಡೀಷನಲ್ಲಿ ಐತೆ. ಬಟ್ ಒಂದು ತಪ್ಪು ಮಾಡಿದ್ದು ಅರ್ಥ ಮಾಡಿಕೊಂಡೆ, ಇನ್ಮೇಲೆ ಯಾವತ್ತೂ ಅಷ್ಟೇ ವಾರಕ್ಕೆ 1 ದಿವಸ ಆದರೂ ಗಾಡಿ ಓಡಿಸಿ, ಹಂಗೆ ಬಿಡಬೇಡಿ, ಇಲ್ಲಾಂದರೆ ಬ್ಯಾಟ್ರಿ ಸುಮ್ಮನೆ ಹೋಗ್ಬಿಡುತ್ತೆ. ನಂದು ಅದೇ ಕೇಸ್ ಆಗಿದ್ದು. ಸೊ ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ ಅಷ್ಟೇ. ಈ ವ್ಲಾಗು ಬ್ಯಾಟ್ರಿ ಚಾರ್ಜ್ ಮಾಡಿಸಿದ್ದಾಯಿತು. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.